ಮೊಬೈಲ್ದಾಗ ಆಧಾರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದು ಈ ವಿಡಿಯೋದಾಗ ನೋಡಮ್ರಿ. ಕ್ರೋಮ್ ಬ್ರೌಸರ್ನಾಗ ಬಂದು UIDAI ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾಗಿರೋ ಒಂದು ವೆಬ್ಸೈಟ್ ಬರ್ತೈತಿ. ಕ್ಲಿಕ್ ಮಾಡಿ ಓಪನ್ ಮಾಡಿರಿ. ಆಮೇಲೆ ಲ್ಯಾಂಗ್ವೇಜ್ ಕೇಳ್ತೈತಿ. ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಷನ್ ಮಾಡ್ಕೊತೀನಿ. ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಒಂದು ಆಧಾರ್ ಕಾರ್ಡ್ ಆಫಿಷಿಯಲ್ ವೆಬ್ಸೈಟ್ಗೆ ಬರ್ತೀರಿ. ಈ ರೀತಿಯಾಗಿರೋ ಒಂದು ಪೇಜ್ ಓಪನ್ ಆದಮೇಲೆ ಜೂಮ್ ಮಾಡಿರಿ. ಜೂಮ್ ಮಾಡಿದ್ಮೇಲೆ ಇಲ್ಲಿ ಕೆಳಗೆ ನೋಡ್ಬೋದು ಡೌನ್ಲೋಡ್ ಆಧಾರ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೊಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಮ್ಯಾಗ ನೋಡ್ಬೋದು ಎಂಟರ್ ಆಧಾರ್ ನಂಬರ್ ಅಂತ ಐತಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಕರೆಕ್ಟಾಗಿ ಟೈಪ್ ಮಾಡಬೇಕಾಗ್ತೈತಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿದ್ಮೇಲೆ ಕೆಳಗೆ ಎಂಟರ್ ಕ್ಯಾಪ್ಷಾ ಅಂತ ಐತಿ. ಇಲ್ಲಿ ಸೈಡಿಗೆ ಕಾಣೋ ಕ್ಯಾಪ್ಷನ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ಇಲ್ಲಿ ಕೆಳಗೆ ನೋಡ್ಬೋದು ನೀವು ಸೆಂಡ್ OTP ಅಂತ ಒಂದು ಆಪ್ಷನ್ ಐತಿ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರೋ ಮೊಬೈಲ್ ನಂಬರ್ಗೆ OTP ಬರ್ತೈತಿ. ಆ ಬಂದಿರೋ OTP ಕರೆಕ್ಟಾಗಿ ಹಾಕಿ ವೆರಿಫೈ ಡೌನ್ಲೋಡ್ ಅಂತ ಹಾಕಿದ್ಮೇಲೆ ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗ್ತೈತಿ. ಡೌನ್ಲೋಡ್ ಆದಮೇಲೆ ಓಪನ್ ಮಾಡಮಿ. ಇದಕ್ಕೆ ಒಂದು ಲಾಕ್ ಇರ್ತೈತಿ. ಈ ಲಾಕ್ ಏನಿರ್ತೈತಿ ಅಂದ್ರೆ ನಿಮ್ಮ ಹೆಸರಿನ ಮೊದಲನೇ 4 ಅಕ್ಷರ ಕ್ಯಾಪಿಟಲ್ನಾಗ ಹೊಡಿಬೇಕು. ಆದ್ಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಯರ್, ನಿಮ್ಮ ಒಂದು ಬರ್ತ್ ಇಯರ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಓಪನ್ ಅಂತ ಕೊಡೋಣ. ಓಪನ್ ಮಾಡಿದ್ಮೇಲೆ ಈ ರೀತಿಯಾಗಿರೋ ನಿಮ್ಮ ಒಂದು ಆಧಾರ್ ಕಾರ್ಡ್ ಓಪನ್ ಆಗ್ತೈತಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ, ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡೋದನ್ನ ಮರಿಬೇಡ್ರಿ.